ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಸೃಷ್ಟಿ ಮಾಡ್ತಾ ಇರುವಂತಹ ರಾಧಾಂತದ ಮುಂದುವರೆದ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ಘಟಪ್ರಭಾ ನದಿ ಪ್ರವಾಹ ಮಿರ್ಜಿ ಗ್ರಾಮ ತತ್ತರಿಸಿ ಹೋಗಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನಲ್ಲಿರುವಂತಹ ಮಿರ್ಜಿ ಗ್ರಾಮ ಅತ್ಯಂತ ಹೆಚ್ಚು ಘಟಪ್ರಭೆಯ ಆರ್ಭಟಕ್ಕೆ ನಲುಗಿ ಹೋಗಿದೆ. ಗ್ರಾಮದಲ್ಲಿ ಭಾರಿ ಪ್ರಮಾಣದ ನೀರು ನುಗ್ಗಿದೆ. ಮನೆಗಳು ಜಲಾವೃತ ಆಗಿದೆ. 70ಕ್ಕೂ ಹೆಚ್ಚು ಕುಟುಂಬಸ್ಥರನ್ನ ಸುರಕ್ಷಿತ ಸ್ಥಳಕ್ಕೆ ರವಾಂತರ ಮಾಡಲಾಗಿದೆ. ಮನೆಗಳಿಗೆ ಬೀಗ ಹಾಕಿ ಕಾಳಜಿ ಕೇಂದ್ರಗಳಿಗೆ ಜನ ಶಿಫ್ಟ್ ಆಗಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಎಲ್ಲದರ ಸುತ್ತ ಕೂಡ ಭಾರಿ ನೀರು ಆವರಿಸಿಬಿಟ್ಟಿದೆ. ಘಟಪ್ರಭಾ ನದಿಯ ಪ್ರವಾಹದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಎಲ್ಲ ವಿಜುವಲ್ಸ್ ಕೂಡ ನಿಮಗೆ ಸಾಕ್ಷಿ ಹೇಳ್ತಾ ಇದೆ. ಬಾಗಲಕೋಟೆ ಅಂದ್ರೆ 3 ನದಿಗಳ ಸಂಗಮ ಆಗುವಂತಹ ಜಿಲ್ಲೆ, ಸಂಗಮದ ಪ್ರದೇಶ ಅಂತ ಕೂಡ ಕರಿತೀವಿ. ಕೃಷ್ಣೆ, ಘಟಪ್ರಭಾ, ಮಲಪ್ರಭಾ 3 ನದಿಗಳು ಇಲ್ಲಿ ಯಾವಾಗಲೂ ಸಮಸ್ಯೆಯನ್ನ ಬಹುತೇಕ ಗ್ರಾಮಗಳಿಗೆ ಸೃಷ್ಟಿ ಮಾಡ್ತಾ ಇರುತ್ತೆ. ಈಗ ಮಿರ್ಜಿ ಗ್ರಾಮದ ಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ. ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿರ್ಬೋದು, ಹೊಲ, ಜಮೀನು ಎಲ್ಲಕ್ಕೂ ಕೂಡ ಇದೇ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಬಿಕಾಸ್ 70 ಸಾವಿರ ಕ್ಯೂಸೆಕ್ ನೀರನ್ನ ಅಲ್ಲಿ ಹರಿಬಿಡ್ಲಾಗ್ತಾ ಇರೋದು. ಅದೆಲ್ಲವೂ ಕೂಡ ಸುತ್ತಮುತ್ತಲ ಗ್ರಾಮಗಳಿಗೆ ಜಲಬೇಲಿಯನ್ನ ಹಾಕುವಂತೆ ಮಾಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರತಕ್ಕಂಥ ನಿರಂತರ ಮಳೆಯಿಂದಾಗಿ ಈಗಾಗಲೇ ಘಟಪ್ರಭೆ ತನ್ನ ರೌದ್ರ ನರ್ತನವನ್ನು ತಾಳಿ ಪ್ರವಾಹ ಸಂಕಷ್ಟ ತಂದೊಡ್ಡಿದ್ದಾಳೆ. ಹೀಗಾಗಿ ಮುಧೋಳ ತಾಲೂಕಿನ 3ಕ್ಕೂ ಹೆಚ್ಚು ಗ್ರಾಮಗಳು ಅಂದರೆ ಮಿರ್ಜಿ, ಚನಾಳ ಹಾಗೂ ಒಂಟಗೋಡಿ ಗ್ರಾಮಗಳಿಗೆ ಈಗಾಗಲೇ ಪ್ರವಾಹ ಸಂಕಷ್ಟ ಬಂದೊದಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಈಗ ನಾವು ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿರ್ತಕ್ಕಂಥದ್ದು. ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಅಂತಂದರೆ ಇದು ಘಟಪ್ರಭಾ ನದಿ ದಡದ ಗ್ರಾಮವಾಗಿತ್ತು. ಪ್ರತಿ ವರ್ಷವೂ ಈ ಗ್ರಾಮಸ್ಥರು ಪ್ರವಾಹ ಸಂಕಷ್ಟಕ್ಕೀಡಾಗ್ತಾರೆ. ಘಟಪ್ರಭಾ ನದಿಯ ರೌದ್ರ ನರ್ತನಕ್ಕೆ ಸಿಕ್ಕು ಈ ಗ್ರಾಮಸ್ಥರು ನಿಜಕ್ಕೂ ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಮಿರ್ಜಿ ಗ್ರಾಮದ ಒಳಕ್ಕೆ ನೀರು ನುಗ್ಗಿರ್ತಕ್ಕಂಥದ್ದು. ಅಂದರೆ ನಗರದ ಪ್ರಮುಖ ಹೃದಯ ಭಾಗವಾಗಿರ್ತಕ್ಕಂಥ ಬಸವೇಶ್ವರ ಸರ್ಕಲ್ ಅಂತ ಏನು ಕರಿತೀವಿ, ಆ ಗ್ರಾಮದ ಬಸವೇಶ್ವರ ಸರ್ಕಲ್ ಬಳಿ ಈಗಾಗಲೇ ಮೊಳಕಾಲ್ವರೆಗೂ ಅಂದರೆ ಸುಮಾರು 2 ಫೀಟ್ ಮೇಲೆ 2 ಅಡಿಯಷ್ಟು ನೀರು ನಿಂತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 70 ಕುಟುಂಬಗಳು ಈಗಾಗಲೇ ನೀರಲ್ಲೇ ಜೀವನ ಕಳೆಯುವಂತಾಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಪಕ್ಕದ ಮನೆಯಲ್ಲಿ ನೀವು ನೀರು ನುಗ್ಗಿರ್ತಕ್ಕಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಅವರ ಸರಂಜಾಮುಗಳನ್ನು ಬಿಟ್ಟು ಜನ ಬೇರೆಡೆಗೆ ಸ್ಥಳಾಂತರಗೊಂಡಿದ್ದಾರೆ. ಇಡೀ ಮನೆಗೆ ನೀರು ಒಳ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸುಮಾರು 70 ಕುಟುಂಬಗಳನ್ನು ಈಗಾಗಲೇ ಜಿಲ್ಲಾಡಳಿತ ಮತ್ತು ಇಲ್ಲಿನ ತಾಲೂಕಾ ಅಧಿಕಾರಿಗಳು ಸ್ಥಳಾಂತರವನ್ನು ಮಾಡಿರ್ತಕ್ಕಂಥದ್ದು. ಈ ಮನೆಯನ್ನು ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಈ ಮನೆ ಕೂಡ ನೀರಿಗೆ ಆಹುತಿ ಆಗಿರ್ತಕ್ಕಂಥದ್ದು. ನೀರು ಹೊಕ್ಕು ಮನೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವತಃ ಇಲ್ಲಿ ಅವರು ಮಹಿಳೆಯರಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಕ್ಕರೆ ಈ ಎಲ್ಲ ಇಡೀ ಮಿರ್ಜಿ ಗ್ರಾಮ ಜಲಾವೃತವಾಗೈತಿ, ಏನು ಹೇಳ್ತೀರಿ? ಏನು ಹೇಳಿದ್ರಿ, ಮರ್ಜಿ ಇದು 2019ರಿಂದ ಚಾಲೂ ಐತ್ರಿ ನಮಗೆ. ಬಟ್ ಮ್ಯಾಗ ನೀರು ಮುಳುಗುತ್ತಾವ್ರಿ. ಇದು ಯಾರ್ದು ಇದು ಇಲ್ರಿ, ಅನುಕೂಲ ಇಲ್ರಿ. ಇಲ್ಲಿ ನಮಗೆ ಶಾಶ್ವತ ಏನಾರ ಪರಿಹಾರ ಕೊಡ್ರಿ ನಮಗೆ ಎಲ್ಲಾರ ಮೆಟ್ಟ. ಪ್ರತಿ ವರ್ಷವೂ ನದಿ ಬಂದಾಗ ನೀವು ಇದೇ ಸಂಕಷ್ಟವನ್ನು ಅನುಭವಿಸ್ತಾರೆ. ಸಂಕಷ್ಟ ಐತ್ರಿ ನಮಗೆ. ಎಲ್ಲಿ ಹೋಗಿವ ನಂಗಿಲ್ರಿ, ಮನೆ ಜಾಗನೂ ಇಲ್ರಿ, ಏನೂ ಇಲ್ರಿ. ಎಲ್ಲಿ ಹೋಗ್ಬೇಕ್ರಿ ನಾವು? ಹಿಂಗಾಗಿ ನಮ್ಮ ಪಂಚಾಯತ್ ಮಂತ್ರಿ ಎಲ್ಲಿ ಗುಡಿ ಗುಂಡಾರ ಅಡ್ಡಾಡಕ್ಕೂ ನಮಗಿದು ಇಲ್ರಿ. ಇಲ್ಲೇ ನೀರಾಗ ನೋಡ್ರಿ. ಈ ಸಲ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ಇದೇ ಹೊಳ್ಯಾಗ ಇದು ಇಲ್ಲೇ ಇರ್ತೀವ್ರಿ. ನಾವು 3 ಮನೆ ಬಿಟ್ಟು ಹೋಗಂಗಿಲ್ಲ ನಾವು. ಸರ್ಕಾರಗಳು ಬದಲಾದ್ರೂ ನಿಮ್ಮ ಜೀವನ ಪದ್ಧತಿ, ನಿಮ್ಮ ಸಂಕಷ್ಟ ನಮಗೆ ಯಾರು ಬಂದ್ರು ನಮ್ಗೇನು ಪರಿಹಾರ ಇಲ್ರಿ ಇದ್ರದ್ದು. ನಮಗೆ ಎಲ್ಲರೂ ಶಾಶ್ವತ ಚಲೋ ಜಾಗ ಕೊಟ್ರಿ, ಹುಡುಕಿ ಕೊಡ್ರಿ ನಮಗೆ. ಈಗ ನೀರು ಎಲ್ಲ ಬಂದ್ಬಿಟ್ಟೈತಿ. ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ತುಂಬಾ ಸಮಸ್ಯೆ ಆಗ್ತೈತಿ. ಎಲ್ಲರಿಗೂ ಸಣ್ಣ ಹುಡುಗರು ಇರ್ತಾವು, ಸಮಸ್ಯೆ ಆಗ್ತೈತಿ. ಎಷ್ಟು ಮನೆಗಳಿಗೆ ನೀರು ಬಂದವಮ್ಮ ಈಗ? 70ರಿಂದ 100 ಜನ, 80. ಈಗ ಅವ್ರನ್ನೆಲ್ಲ ಎಲ್ಲಿ ಇದನ್ನ ಮಾಡಿದ್ದಾರೆ ಅಂದ್ರೆ ರಂಜಿಕೇರಿ ಅಲ್ಲಿಲ್ಲ, ಎಲ್ಲರ ದೊಡ್ಡ ಗುಡ್ಡ ಇರ್ತದಲ್ಲಿ ಅಲ್ಲಿ ಹೋಗಿ ಗಂಜಿ ಕೇಂದ್ರದಲ್ಲಿ ಇದು ಮಾಡೋದು. ಇದಿಷ್ಟು ಇಲ್ಲಿನ ಏನು ಮಹಿಳೆಯರು ಹೇಳುವಂಥದ್ದು. ಅಂದರೆ ಈಗಾಗಲೇ ಈ ಗ್ರಾಮದಲ್ಲಿ ಪ್ರತಿ 2019ರಿಂದ ನಿರಂತರವಾಗಿ ಇವರು ಸಂಕಷ್ಟಕ್ಕೀಡಾಗ್ತಾರೆ. ಆದರೆ ಇಲ್ಲಿನ ದೌರ್ಭಾಗ್ಯ ಅಂತಂದರೆ ಯಾವುದೇ ಸರ್ಕಾರ ಬರಲಿ, ಈ ಭಾಗದ ಶಾಸಕರೇ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಾರೆ. ಆದರೂ ಕೂಡ ಇಲ್ಲಿನ ಸ್ಥಳೀಯ ಜನರಿಗೆ ಯಾವುದೇ ಸಮಸ್ಯೆಯನ್ನು ಸಾಲ್ವ್ ಮಾಡುವಂಥ ಕೆಲಸ ಇವತ್ತಿಗೂ ಆಗಿಲ್ಲ. ಸದ್ಯಕ್ಕೆ ಅಂದರೆ ಹಿಂದಿನ ಸರ್ಕಾರದಲ್ಲಿ ಗೋವಿಂದ ಕಾರಜೋಳ ಅವರು ಮಂತ್ರಿಯಾಗಿದ್ದರು. ಅವ್ರ ಮುಂದೆ ಕೂಡ ಈ ಗ್ರಾಮಸ್ಥರ ಅಳಲನ್ನು ತೋಡ್ಕೊಂಡಿದ್ರು. ನಮ್ಮ ಗ್ರಾಮ ನದಿ ದಡದ ಗ್ರಾಮ. ಪ್ರತಿ ವರ್ಷವೂ ಘಟಪ್ರಭಾ ನದಿ ಉಕ್ಕಿ ಹರಿದಾಗ ನಾವು ಈ ಪ್ರವಾಹ ಸಂಕಷ್ಟಕ್ಕೆ ಈಡಾಗ್ತೀವಿ ಅಂತೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಆದರೂ ಸಹಿತ ಆ ಕೆಲಸ ಆಗಿರಲೇ ಇಲ್ಲ. ಅವರನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡುವಂಥ ಕಾರ್ಯವಾಗಿರಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಅಬಕಾರಿ ಖಾತೆ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದೇ ಭಾಗದ ಶಾಸಕರು RB ತಿಮ್ಮಾಪುರ ಅವರು ಇರ್ತಕ್ಕಂಥದ್ದು.
ಯಾವುದೇ ಸರ್ಕಾರ ಬಂದರೂ ಇಲ್ಲಿನ ಶಾಸಕರು ರಾಜ್ಯದಲ್ಲಿ ಮಂತ್ರಿ ಆಗಿರ್ತಾರೆ, ಆದರೆ ಈ ಜನರ ಸಂಕಷ್ಟ ಕೇಳಲಿಕ್ಕೆ ಯಾರಿಂದಲೂ ಆಗ್ತಿಲ್ಲ, ಈ ಜನರ ಸಂಕಷ್ಟವನ್ನು ದೂರ ಮಾಡಲಿಕ್ಕೆ ಆಗ್ತಿಲ್ಲ. ಪ್ರತಿ ವರ್ಷವೂ ಘಟಪ್ರಭಾ ನದಿ ಉಕ್ಕಿ ಹರಿದಾಗಲೆಲ್ಲ ಈ ಜನರು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ನಲಿಗೆ ಹೋಗ್ತಾರೆ. ಅದರಲ್ಲೂ ಪ್ರವಾಹ ಸಂಕಷ್ಟಕ್ಕೆ ಸಿಲುಕಿ ಇವ್ರ ಬದುಕು ನೀರು ಪಾಲಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.